ಮೀನ ರಾಶಿಗೆ ಈ ವಾರ ತುಂಬ ಅದ್ಭುತವಾದ ದಿನ. ಯಾಕಂದರೆ ಶನಿ ರಾಶಿಯಲ್ಲಿದ್ದಾನೆ, ಚಂದ್ರ ರಾಶಿಯಲ್ಲಿದ್ದಾನೆ, ಗುರು ರಾಶಿಯಲ್ಲಿದ್ದಾನೆ, ಕೇತು ಗ್ರಹ ರಾಶಿಯಲ್ಲಿದ್ದಾನೆ. ತುಂಬ ಅದ್ಭುತವಾದ ದಿನ. ಕೇತು ರಾಶಿಯಲ್ಲಿದ್ದಾನೆ. ಭಾಳ ವಿಶೇಷವಾಗಿ ಬುಧ ಗ್ರಹ ಲಾಭ ಸ್ಥಾನದಲ್ಲಿದ್ದಾನೆ. ಸೂರ್ಯ, ಶುಕ್ರ, ಕುಜಗ್ರಹನೂ ತುಂಬ ಲಾಭದಲ್ಲಿದ್ದಾನೆ. ಇಂಥ ಒಂದು ಯೋಗವನ್ನು ನಿಮ್ಮ ಲೈಫಲ್ಲಿ ಇಷ್ಟು ವಾರ ತುಂಬ ಕಷ್ಟಪಡ್ತಿದ್ರಿ. ಈ ವಾರ ನೀವು ತುಂಬ ಚೆನ್ನಾಗಿರ್ತೀರ, ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. ಅದ್ಭುತವಾದ ದಿನ. ನೀವು ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದ್ಭುತವಾದ ದಿನ. ನಿಮ್ಮ ಲೈಫಲ್ಲಿ ಎಷ್ಟೆಲ್ಲ ಯೋಗ ಬರುತ್ತೆ ಅನ್ನೋದು ನಿಮಗೆ ಗೊತ್ತಿಲ್ಲ. ಈ ವಾರ ಬಹಳ ಲಾಭವನ್ನು ಮೀನರಾಶಿ ಬರ್ತಾಯಿದ್ದಾರೆ. ಮೀನರಾಶಿ ಒಂದೇ ಒಂದು ನಿಮ್ಮ ಜೀವನ ಪೂರ್ತಿ ಉದ್ಧಾರ ಆಗಬೇಕಂದ್ರೆ ಒಂದು 20 ಪೌರ್ಣಮಿ ಇಲ್ಲ 20 ಅಮಾವಾಸ್ಯೆ ಮದುರೆ ಮೀನಾಕ್ಷಿ ದರ್ಶನ ಮಾಡಬೇಕು. 20 ಅಮಾವಾಸ್ಯೆ 20 ಪೌರ್ಣಮಿ ಯಾವುದರ ಅಮಾವಾಸ್ಯೆಗೆ ಹೋಗೋಕ್ಕೆಲ್ಲ ಪೌರ್ಣಮಿಗೆ ಹೋಗಿ, ಪೌರ್ಣಮಿಗೆಲ್ಲ ಅಮಾವಾಸ್ಯೆ ಒಂದು ತಿಂಗಳಿಗೆ ಒಂದ್ಸರಿ ಮದುರೆ ದರ್ಶನ ಮಾಡಿ ನಿಮ್ಮ ಜೀವನದಲ್ಲಿ 7 ಜನ್ಮದ ಕಷ್ಟಗಳು, ನಿಮ್ಮ ಪ್ರಾಪರ್ಟಿ, ಆಸ್ತಿ, ಅಂತಸ್ತು, ಮನಸ್ಸು ಎಲ್ಲ ದುಃಖವನ್ನು ಕೂಡ ಆಚೆ ಹೋಗಿ ನೀವು ತುಂಬ ದೊಡ್ಡ ವ್ಯಕ್ತಿ ಆಗ್ತೀರಾ. ನಿಮ್ಮ ದೊಡ್ಡ ವ್ಯಕ್ತಿಗೆ, ನಿಮ್ಮ ಇಂಪ್ರೂವ್ಮೆಂಟಿಗೆ ನಿಮಗೆ ಸಾಟಿನೇ ಇರಲ್ಲ 100%. ಇಂಥ ಒಂದು ಯೋಗವನ್ನು ನಿಮ್ಮ ಲೈಫಲ್ಲಿ ಯಾವತ್ತೂ ಮರೆಯೋಕ್ಕಾಗಲ್ಲ. ಈ ವಾರ ತುಂಬ ಟಾಪ್ ರಾಶಿನೇ ಅದು. ಈ ವಾರ ತುಂಬ ಅದ್ಭುತವಾದ ಬಣ್ಣ ನಿಮಗೆ ಹಸ್ರು ಹಾಕಿ ಮತ್ತು ಆರೆಂಜ್ ಹಾಕಿ ಮತ್ತು ಬ್ಲೂ ಹಾಕಿ, ರೆಡ್ ಹಾಕಿ, ಯೆಲ್ಲೋ ಕಲರ್ ಹಾಕಿ. ನಿಮ್ಮ ಲಕ್ಕಿ ನಂಬರ್ 8 ಮತ್ತು ಭಾಳ 8 ಲಕ್ಕಿ ನಂಬರು, 3 ಲಕ್ಕಿ ನಂಬರು, 1 ಲಕ್ಕಿ ನಂಬರು, 6, 9 ಲಕ್ಕಿ ನಂಬರು. ಈ ವಾರ ಮೀನ ರಾಶಿಗೆ ತುಂಬ ಕೆಟ್ಟ ನಂಬರ್ ಅಂದರೆ 4, 13, 22, 31 ತುಂಬ ಕೆಟ್ಟದ್ದು. 7, 16, 25 ತುಂಬ ಕೆಟ್ಟದ್ದು. ಒಂದಲ್ಲ ಒಂದು ಸಮಸ್ಯೆ ಬೀಳ್ತೀರಾ, ಒಂದಲ್ಲ ಒಂದು ಪ್ರಾಬ್ಲಮ್ ಸಿಗಾಕಿರ್ತೀರ. ಇಂಥ ಪ್ರಾಬ್ಲಮಿಂದ ನೀವು ಆಚೆ ಬರಬೇಕು ಅಂದರೆ ನೀವು ತುಂಬ ಮದುರೆ ಮೀನಾಕ್ಷಿ ಟೆಂಪಲ್ ಬುಡದಲ್ಲೇ ಹೋಗಿ, ಇಲ್ಲ ಕಟೀಲು ದುರ್ಗಾ ಪರಮೇಶ್ವರಿಗೆ ಹೋಗಿ. ಪ್ರತಿ ಕಟೀಲು ದುರ್ಗಾ ಪರಮೇಶ್ವರಿಗೆ ಭಾಳ ವಿಶೇಷ ಮಂಗಳವಾರ ಸಹ ದರ್ಶನ ಮಾಡಿದ್ರೆ ನಿಮ್ಮ ಜೀವನ ಪಾವನ ಆಗುತ್ತೆ. ನಿಮ್ಮ ಲೈಫಲ್ಲಿ ತಿಂಕೇ ಮಾಡೋಕ್ಕಾಗಲ್ಲ ಅಂಥ ಒಂದು ಒಳ್ಳೆ ಯೋಗ, ಒಳ್ಳೆ ಲಕ್ಕು, ಎಲ್ಲ ಸಖತ್ ಪಾಸಿಟಿವ್ ಮೇಲೆ ಪಾಸಿಟಿವ್ ಆಗ್ತೀರಾ. ಮೀನ ರಾಶಿಗೆ ಈ ವಾರ ಸೂಪರ್ ದಿನ. ಮದುರೆ ಮೀನಾಕ್ಷಿ ಮಾತ್ರ ಮಿಸ್ ಮಾಡಬೇಡಿ. ಈ ವಾರ ಆದರೆ ಹೋಗಿ, ಇಲ್ಲ ಪ್ರೇಯರ್ ಮಾಡಿ. 5 ರೂಪಾಯಿ ಕಾಯಿನ್ಸನ್ನು ನಿಮ್ಮ ಮನೆ ದೇವರಿಗೆ ಯಾವಾಗಲೂ ಎತ್ತಿಡಿ. ಮೀನ ರಾಶಿಯವರಿಗೆ ವಿಪರೀತ ರಾಜಯೋಗ. 5 ರೂಪಾಯಿ ಕಾಯಿನ್ಸು ಇಲ್ಲ 3 ರೂಪಾಯಿ, 1 ರೂಪಾಯಿ 2 ರೂಪಾಯಿ ಸೇರಿಸಿ 3 ರೂಪಾಯಿ ಎತ್ತಿಡೋದು, ಇಲ್ಲ 5 ರೂಪಾಯಿ ಎತ್ತಿಡೋದು. ಇದು ಮೀನ ರಾಶಿಯರು ಎತ್ತಿ ಉಂಡಿಗಿಟ್ಟು ನಿಮ್ಮ ಮನೆ ದೇವರು ಇಲ್ಲ ಮದುರೆ ಮೀನಾಕ್ಷಿಗೆ ಹಾಕಿ. ನಿಮ್ಮ ಇಷ್ಟ. 300 ರೂಪಾಯಿ ಹಾಕ್ಬೋದು, 500 ರೂಪಾಯಿ ಹಾಕ್ಬೋದು, 3 ರೂಪಾಯಿ ಹಾಕ್ಬೋದು, 5 ರೂಪಾಯಿ ಹಾಕ್ಬೋದು, 14 ರೂಪಾಯಿ ಹಾಕ್ಬೋದು, 20 ರೂಪಾಯಿ ಹಾಕ್ಬೋದು. ಇದನ್ನು ದೇವ್ರ ಜೊತೆ ಲಿಂಕ್ ಬೆಳ್ಕೊಳ್ಳಿ. ನೀವು ತುಂಬ ಚೆನ್ನಾಗಿರ್ತೀರ. ಮೀನ ರಾಶಿಯವರಿಗೆ ನಾನು ಎಲ್ಲ ಥರದೂ ಈ ವಾರ ಸಖತ್ತ ಫಲಗಳು ಹೇಳಿದ್ದೀನಿ. ತುಂಬ ಒಳ್ಳೆಯದಾಗುತ್ತೆ. ಮೀನ ರಾಶಿಗೆ ಇರುವಂಥ ಎನರ್ಜಿನ ಅತಿ ಹೆಚ್ಚು ಪಡ್ಕೊಳ್ಳಿ. ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ತುಂಬ ಒಳ್ಳೆಯದಾಗಲಿ. ಮೀನ ರಾಶಿಗೆ ಕೊನೆ ರಾಶಿ ಆದರೂ ಕೂಡ ಈ ಕೊನೆಯ ತಿಂಗಳಲ್ಲಿ ನಿಮ್ಗೆ ಒಳ್ಳೆಯದಾಗುತ್ತೆ. ಅದ್ಭುತವಾದ ದಿನ, ಅದ್ಭುತವಾದ ವೈಬ್ರೇಷನ್ನು, ಅದ್ಭುತವಾದ ಸಕಲ ಸಂಪತ್ತು, ಐಶ್ವರ್ಯ ಕೊಡ್ತಾರೆ. ಒಳ್ಳೆಯದಾಗಲಿ. ಈ ವಾರ ಮೇಷ, ವೃಷಭ ಭಾಳ ಪವರ್ಫುಲ್ಲಾಗಿ, ಮೇಷ, ವೃಷಭ, ಮಿಥುನಾಗಿ ಹೇಗಿರುತ್ತೆ ಎಲ್ಲ ರಾಶಿಗಳು, ಕಟಕ, ಸಿಂಹ ಭಾಳ ವೈಬ್ರೇಷನ್. ಈ ವಾರ ಶನಿ ಮತ್ತು ಚಂದ್ರ ಏನೆಲ್ಲ ಫಲವನ್ನು ಕೊಡ್ತಾರೆ ಕಾದು ನೋಡೋಣ. ಶನಿ ಮತ್ತು ಚಂದ್ರ ತುಂಬ ದೊಡ್ಡ ಫಲವನ್ನು ಕೊಡ್ತಾನೆ. ಶನಿ ಮತ್ತು ಚಂದ್ರದನ್ನ ಲಾಭವನ್ನು ಪಡ್ಕೊಳ್ಳೋದು ಹೇಗಿರ್ತಾರೆ ನೋಡೋಣ. ಈ ವಾರ ಯಾವೆಲ್ಲ ರಾಶಿಗೆ ನಿಮಗೆ ಗುರು ಏನು ಲಾಭ ಕೊಡ್ತಾನೆ, ಕೇತು ಏನು ಲಾಭ ಕೊಡ್ತಾನೆ, ಬುಧ ಗ್ರಹ ಏನು ಲಾಭ ಕೊಡ್ತಾನೆ, ಸೂರ್ಯ ಗ್ರಹ ಏನು ಲಾಭ ಕೊಡ್ತಾನೆ, ಶುಕ್ರ ಗ್ರಹನೂ ಕೂಡ ವಿಪರೀತ ರಾಜಯೋಗವನ್ನು ಕೊಡ್ತಾನೆ, ಕುಜಗ್ರಹನೂ ಕೂಡ ತುಂಬ ರಾಜಯೋಗನ ಕೊಡ್ತಾನೆ. ಈ ವಾರದಲ್ಲಿ ಒಬ್ಬೊಬ್ಬ ಒಂದೊಂದು ಗ್ರಹನೂ ಕೂಡ ಕೊಡ್ತಾರೆ. ಯಾಕಂದರೆ ಈ ವಾರದಲ್ಲಿ ಎಲ್ಲ ಗ್ರಹಗಳು ಬಲವಾಗಿದ್ದಾವೆ. ಈ ಬಲವಾದ ಗ್ರಹಗಳನ್ನ, ಬಲವಾದ ದೇವ್ರನ್ನ ಆರಾಧಿಸಿ 9 ನಾವುಗಳನ್ನು ಅತಿ ಹೆಚ್ಚು ಪ್ರಾರ್ಥನೆ ಮಾಡಿದಾಗ ನಿಮಗೆ ಅಷ್ಟ ಐಶ್ವರ್ಯನ ಕೊಡ್ತಾನೆ. ಬಲವಾದ ಗ್ರಹಗಳು ಯಾವಾಗಲೂ ಕೂಡ ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವ್ರಿಗೆ ಗೊತ್ತು ಅಂತ ಹೇಳ್ತಿರ್ತೀನಿ. 100% ಈ ವಾರದಲ್ಲಿ ವಿಗ್ರಹವನ್ನು ಅತಿ ಹೆಚ್ಚು ಪೂಜಿಸಿದಾಗ, ನಿಮ್ಮ ಮನೆಯಲ್ಲಿರುವಂಥ ವಿಗ್ರಹನ ಪೂಜಿಸಿದಾಗ ನಿಮಗೆ ಎಲ್ಲ ರೀತಿಯಲ್ಲೂ ದುಃಖಗಳನ್ನು ನಿವೃತ್ತಿ ಮಾಡ್ಕೋಬೋದು. ಇಷ್ಟು ನವಗ್ರಹಗಳು ವಿಗ್ರಹಗಳನ್ನ ಪೂಜಿಸ್ತಿರೋ ಅಷ್ಟು ನಿಮಗೆ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಅದ್ಭುತವಾದ ದಿನ, ಬ್ಯೂಟಿಫುಲ್ ಆದ ಡೇ ನಿಮ್ಮ ಲೈಫಲ್ಲಿ ಮರೆಯೋಕ್ಕಾಗದಿರೋಂಥ ದಿನಗಳಾಗುತ್ತವೆ. ನಿಮ್ಮ ಲೈಫಲ್ಲಿ ಈ ವಾರದಲ್ಲಿ ಅಷ್ಟ ಐಶ್ವರ್ಯವನ್ನು ಕೂಡ ಕೊಡ್ತಾನೆ. ನಿಮ್ಮ ಲೈಫಲ್ಲಿ ಇಂಪ್ರೂವ್ಮೆಂಟ್ ಮೇಲೆ ಇಂಪ್ರೂವ್ಮೆಂಟ್ ಕಾಣ್ತೀರಾ. ತುಂಬ ದೊಡ್ಡ ಎಲ್ಲ ರಾಶಿಗಳು ಕೂಡ ಈ ವಾರ ತುಂಬ ಚೆನ್ನಾಗಿದೆ. ಈ ಚೆನ್ನಾಗಿರೋದನ್ನ ಅತಿ ಹೆಚ್ಚು ಬಳಸ್ಕೊಳ್ಳಿ. ಇಂಪ್ರೂವ್ಮೆಂಟ್ ಮೇಲೆ ಇಂಪ್ರೂವ್ಮೆಂಟ್ ಆಗ್ತೀರಾ. ನಿಮ್ಮ ಲೈಫಲ್ಲಿ ಅಷ್ಟ ಐಶ್ವರ್ಯನೂ ಕೂಡ ಈ ಗ್ರಹಗಳು ಕೊಡೋದ್ರಿಂದ ತುಂಬ ಪಾಸಿಟಿವ್ ಆಗುತ್ತೆ. ಅದ್ಭುತವಾದ ದಿನ. ಈ ಪಾಸಿಟಿವ್ಗೆ ಊಹೆ ಕೂಡ ಮಾಡೋಕ್ಕಾಗಲ್ಲ. ಏನು ಹೇಳಿ, ಅಂಥ ಒಂದು ಒಳ್ಳೆಯ ಯೋಗ, ಅಂಥ ಒಂದು ಸಕ್ಸಸ್ಸು, ಅಂಥ ಒಂದು ದಿನ ನಿಮ್ಮ ಲೈಫಲ್ಲಿದೆ. ಈ ಒಂದು ಲೈಫನ್ನು ನೀವು ಯಾವಾಗಲೂ ಕೂಡ
ಈ ವಾರದಲ್ಲಿ ನೀವೆಷ್ಟು ವಿಗ್ರಹನ ಪೂಜೆ ಮಾಡ್ತಿರೋ, ಎಷ್ಟು ಪ್ರಾರ್ಥನೆ ಮಾಡ್ತಿರೋ ಅಷ್ಟು ಫಲಗಳು ಕೂಡ ನವಗ್ರಹಗಳು ಕೊಡ್ತವೆ. ನವಗ್ರಹಗಳನ್ನ ಅತಿ ಹೆಚ್ಚು ಆರಾಧಿಸಿದಾಗ ನೀವು ಅತಿ ಹೆಚ್ಚು ಪುಣ್ಯವನ್ನು ಬರ್ತವೆ. ಅದರಲ್ಲೂ ಕೂಡ ಮೊಸರನ್ನವನ್ನು ದಾನ ಮಾಡಿರಿ ವಾರ 12 ರಾಶಿಯಲ್ಲೂ ಕೂಡ ಫಲಗಳು ಸಿಗುತ್ತೆ. ಮೊಸರನ್ನ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಕೂಡ ಭಾಳ ವಿಶೇಷವಾದ ದಿನ ಅಂದರೆ ಬುಧ ಸಪ್ರೇಟಾಗಿದ್ದಾನೆ, ಅದು ಬುದ್ಧಿವಂತರಾಗ್ತಾರೆ. ನೀವು ಯಾವಾಗಲೂ ಕೂಡ ಬುಧ ಗ್ರಹನ ಪ್ರಾರ್ಥನೆ ಮಾಡೋದು, ಉತ್ತರಾಣಿ ಕಡ್ಡಿನ ಆರಾಧನೆ ಮಾಡೋದು, ಮತ್ತು ಗ್ರೀನ್ ಅತಿ ಹೆಚ್ಚು ಈ ವಾರ ಬಳಸಿದಷ್ಟು ನಿಮ್ಮ ಪಾಸಿಟಿವ್ ಮೇಲೆ ಪಾಸಿಟಿವ್ ಬರುತ್ತೆ, ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. ಗ್ರೀನನ್ನ ಅತಿ ಹೆಚ್ಚು ಯೂಸ್ ಮಾಡಿ. ಈ ವಾರ ಕ್ರಿಸ್ಮಸ್ ಮತ್ತು ಭಾಳ ಹಬ್ಬ, ಕ್ರಿಸ್ಮಸ್ ಹಬ್ಬ ಬಂದಿದೆ, ನ್ಯೂ ಇಯರ್ ಬಂದಿದೆ, ತುಂಬ ಅಂದರೆ ತುಂಬ ವೈಕುಂಠ ಏಕಾದಶಿ ಬಂದಿದೆ. ಸ್ವರ್ಗದ ವಾರ ಈ ವಾರ. ತುಂಬ ಜನ ನೆಗೆಟಿವ್ ಆಗಿ ಬಳಸ್ಕೋಬೇಡಿ. ಗಂಡು ಮಕ್ಕಳಿಂದ ಹೋಗಬೇಡಿ, ಹೆಣ್ಮಕ್ಳಿಂದ ಹೋಗಬೇಡಿ, ಪಬ್ಬು ಬಾರ್ಗೆ ಹೋಗಬೇಡಿ. ದೇವರಿಗೆ ಪ್ರಾರ್ಥನೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಯೇಸು ಪೂಜೆ ಮಾಡಿ, ವಿಷ್ಣು ಪೂಜೆ ಮಾಡಿ, ಒಳ್ಳೆಯದಾಗಲಿ.